ಇಷ್ಟಪಟ್ಟಿದ್ದು ಕೋದಂಡ ಅವ್ರನ್ನಲ್ಲ, ಅವ್ರ ತಮ್ಮ ಕೃಷ್ಣನ್ನ. ಯಾವುದೇ ಕಾರಣಕ್ಕೂ ಕೋದಂಡಂಗೆ ವಂಶಿನೇ ಬೇಡ ಅಂತ ಹೇಳಿದ್ದು ಅಂತ ಅವನು ಗೊತ್ತಾಗ್ಬಾರ್ದು. ಅವನ್ ಮನ್ಸಲ್ಲಿ ಇಷ್ಟ ದಿನದಿಂದ ದೊರೆಸ್ವಾಮಿ ಅವರೇ ಅವನ್ನ ಬೇಡ ಅಂತ ಹೇಳಿದ್ದು ಅಂತ ಅನ್ಕೊಂಡಿದ್ದಾನೆ. ಅದು ಹಾಗೆ ಇದ್ಬಿಡ್ಲಿ. ಅಣ್ಣನ್ ಬೇಡ ಅಂತ ಹೇಳಿ ತಮ್ಮನ್ ಮದ್ವೆ ಮಾಡ್ಕೊಳಕ್ ಒಪ್ಕೊಂಡ್ಲು ಅಂತ ಅವನು ಮನ್ಸಿಗೆ ತುಂಬಾ ನೋವು ಮಾಡ್ಕೋತಾನೆ. ಅದಕ್ಕೆ ಗೊತ್ತಾಗೋದ್ ಬೇಡ ಅಂತ. ದೊರೆಸ್ವಾಮಿ ಅವ್ರನ್ನ ಮನೆಗ್ ಬರೋದಕ್ಕೆ ಹೇಳೋಣ. ಆ ಕೋದಂಡನಿಗೆ ಗೊತ್ತಾಗಲ್ವಾ? ಗೊತ್ತಾಗೇ ಆಗತ್ತಲ್ಲ. ದೊರೆಸ್ವಾಮಿ ಅವರು ವಂಶಿನ ಕೃಷ್ಣನ್ ಕೇಳೋದಕ್ಕೆ ಮನೆಗ್ ಬರ್ತಿದ್ದಾರೆ ಅಂತ ಕೋದಂಡಂಗ್ ಹೇಳೋದೇ ಬೇಡ. ವಂಶಿ ಕಾಲೇಜಿಗೆ ಬಂದಿದ್ಲು, ಹಾಗೆ ಮನೆಗ್ ಕರ್ಸ್ಕೊಂಡ್ವಿ ಅಂತ ಹೇಳಿದ್ರಾಯ್ತು. ಆಮೇಲೆ ಕೃಷ್ಣ ಮತ್ತೆ ವಂಶಿ ಮದ್ವೆ ಮಾತುಕತೆನ ಮಾತಾಡಿ ಮುಗ್ಸಿದ್ರಾಯ್ತು. ನೋಡಿ, ಮೊದ್ಲು ದೊರೆಸ್ವಾಮಿ ಅವರು ಮನೆಗ್ ಬರ್ಲಿ, ಆಮೇಲೆ ಕೋದಂಡನ ಹತ್ರ ಏನ್ ಮಾತಾಡೋದು ಅಂತ ಒಂದ್ಸಲ ಯೋಚನೆ ಮಾಡೋಣ. ಅಲ್ಲಿವರೆಗೂ ದೊರೆಸ್ವಾಮಿ ಅವರು ಇಲ್ಲಿಗೆ ಬರ್ತಿರೋದು ಕೋದಂಡಂಗೂ ಗೊತ್ತಾಗದ್ ಬೇಡ. ಅಂತೂ ನಾವ್ ಅನ್ಕೊಂಡಿದ್ ಕೆಲ್ಸ ಆಯ್ತು. ಈಗ ಕೋದಂಡನ್ ತಲೆ ಕೆಡ್ಸಿದ್ರೆ ಆ ಕೃಷ್ಣನ್ ಜೊತೆಗೆ ಈ ಮನೆನೂ ಮುರಿದು ಬೀಳುತ್ತೆ. ಏನ್ರಿ ಇದು? ನಿಮ್ ಮನೆಯವರೇ ನಿಮ್ಗೆ ನಂಬಿಕೆ ದ್ರೋಹ ಮಾಡ್ಬಿಟ್ರ? ಮಾಯಾ, ಬಾ. ಕೋದಂಡ, 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 ನಿಂತ್ಕೋ ಕೋದಂಡ. ನೋಡು, ನಾವು ಉದ್ದೇಶಪೂರ್ವಕವಾಗಿ ಹಾಗೆಲ್ಲ ಮಾಡಿಲ್ಲ. ಕೋದಂಡ, ದಯವಿಟ್ಟು ನನ್ ಮಾತ್ ಕೇಳು. ಅವತ್ತಿನ ಪರಿಸ್ಥಿತಿ ಹಾಗಿತ್ತು, ನಾವು ಉದ್ದೇಶಪೂರ್ವಕವಾಗಿ ಹಾಗೆ ಮಾಡ್ಲಿಲ್ಲ ಕಣೋ. ನಿಮ್ ಉದ್ದೇಶ ಏನಿತ್ತು ನನಗಂತೂ ಗೊತ್ತಿಲ್ಲ ಅಕ್ಕ. ಆದ್ರೆ ನೀವೆಲ್ಲ ಸೇರಿ ನನಗೆ ಮೋಸ ಮಾಡ್ಬಿಟ್ರಿ, ಅದಂತೂ ನಿಜ. ನಾವೇನ್ ಮಾಡ್ಬಾರ್ದು ತಪ್ಪು ಮಾಡಿದೀವಿ ಅಂತ ಹೀಗೆಲ್ಲ ಮಾತಾಡ್ತಾ ಇದೀಯೋ? ಇನ್ನೂ ಏನಮ್ಮ ತಪ್ಪು ಮಾಡ್ಬೇಕು? ನಾನು ನಿಮ್ಮಿಬ್ಬರನ್ನ ಜೀವಕ್ಕಿಂತ ಹೆಚ್ಚು ನಂಬಿದ್ದೆ, ಆದ್ರೆ ನೀವಿಬ್ಬರ ನನ್ನ ಬೆನ್ನಿಗೆ ಚೂರಿ ಹಾಕ್ಬಿಟ್ರಿ. ಕೋದಂಡ, ಎಲ್ಲರೂ ನಮ್ಮನ್ನೇ ನೋಡ್ತಾ ಇದ್ದಾರೆ, ಸುಮ್ಮನೆ ಯಾಕೆ ಕೂಗಾಡ್ತಾ ಇದೀಯಾ? ಸ್ವಲ್ಪ ತಾಳ್ಮೆಯಿಂದಿರು. ಯಾರಾದ್ರೂ ಏನಾದ್ರೂ ಅನ್ಕೊಳ್ಳಿ ಭಾವ, ನೀವುಗಳೇ ನನಗೆ ಮಾಡಿರೋ ಮೋಸದ ಮುಂದೆ ಇದೆಲ್ಲ ಯಾವ ಲೆಕ್ಕ? ನೋಡು, ಇದೊಂದ್ಸಲ ನಮ್ಮನ್ನ ಕ್ಷಮಿಸ್ಬೇಡಪ್ಪ. ಇಷ್ಟು ದಿನ ನಾವು ವಿಲನ್ ಅನ್ನೋ ತರ ಬಿಂಬಿಸಿ ನಾವು ಕೆಟ್ಟೋರು, ನಮ್ ಜೊತೆ ಮಾತಾಡ್ಬೇಡ ಅಂತ ಅಳಿಯಂದ್ರ ಕಿವಿ ಚುಚ್ತಾ ಇದ್ದಿದ್ದು ಇದಕ್ಕೋಸ್ಕರನೇನಾ? ಬಾ, ನಿನ್ಕೊಳ. ನಾವೆಷ್ಟೇ ಹೇಳಿದ್ರು
ಅವ್ರ ಮಾತು ಕೇಳ್ಕೊಂಡು ನಮ್ಮ ಮೇಲೆ ಸಂಶಯ ಪಟ್ಕೊಂಡು ಹೋಗ್ತೀಯಾ? ಯಾರ ಮಾತು ಕೇಳಬೇಕು ಯಾರ ಮಾತು ಬಿಡಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ. ಯಾರು ನನಗೆ ಉಪದೇಶ ಮಾಡಬೇಕಾಗಿಲ್ಲ. ಕೋದಂಡ, ಯಾಕೋ ಈ ತರ ಎಲ್ಲ ಮಾತಾಡ್ತಿದ್ಯಾ? ಅಕ್ಕ, ನೀನ್ ಮಾಡಿರೋ ಮೋಸಕ್ಕೆ ನಾನೀಗ ನಿನ್ನ ಹತ್ರ ಮಾತಾಡ್ತಿರೋದೇ ಹೆಚ್ಚು. ನಾವೆಲ್ಲ ಒಂದೇ ತಾಯಿ ಮಕ್ಕಳು. ನನಗೆ ಹೀಗೆ ಮೋಸ ಮಾಡೋದಕ್ಕೆ ನಿನಗೆ ಮನಸ್ಸಾದ್ರೂ ಹೇಗ್ ಬಂತಕ್ಕ? ಕೋದಂಡ, ನಿನ್ ಮನ್ಸಿಗೆ ನೋವು ಮಾಡ್ಬೇಕು ಅಂತ ಮಾಡಿದ್ದಲ್ಲ ಕಣೋ, ಅರ್ಥ ಮಾಡ್ಕೊಳ್ಳೋ. ಆದ್ರೆ ಈಗ ನೀನ್ ಮಾಡಿರೋ ಕೆಲ್ಸದಿಂದ ಅದೇ ತಾನೇ ಆಗಿರೋದು. ಕೋದಂಡ, ಹೀಗೆಲ್ಲ ಆಗುತ್ತೆ ಅಂತ ನಾನು ಕನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ ಕಣೋ. ನಿನಗ್ ಒಳ್ಳೇದಾಗ್ಲಿ ಅಂತ ನಾನು ಹೀಗೆಲ್ಲ ಮಾಡಿದ್ದು. ಅದ್ ನನ್ ತಪ್ಪ ಹೇಳು. ಇಷ್ಟೆಲ್ಲ ಆದ್ರೂ ನನಗೊಂದು ಮಾತು ಹೇಳಬೇಕು ಅಂತ ಅನ್ನಿಸ್ಲಿಲ್ವಾ ಅಕ್ಕ ನಿನಗೆ? ನೋಡು, ನಿನ್ನಿಂದ ಮುಚ್ಚಿಡ್ಬೇಕು ಅಂತ ನಾವ್ ಯಾವತ್ತೂ ಅನ್ಕೊಂಡಿರ್ಲಿಲ್ಲ. ಆದ್ರೆ ಆದ್ರೆ ಹೇಳಬೇಕು ಅಂತಿದ್ದಿದ್ರೆ ಮನೇಲೆ ಹೇಳಿರ್ತಿದ್ರಿ. ಆಗ ಎಲ್ಲ ಮನೇಲೆ ಮುಗ್ದಿರೋದು. ಆದ್ರೆ ಹೀಗೆ ಎಲ್ಲರೆದುರಿಗೆ ಪಬ್ಲಿಕ್ ಅಲ್ಲಿ ಜಗಳ ಮಾಡೋ ಪರಿಸ್ಥಿತಿ ಬರ್ತಿರ್ಲಿಲ್ಲ ಅಲ್ವಾ? ಆಯ್ತಪ್ಪ, ಆಯ್ತು, ನಮ್ದೇ ತಪ್ಪಾಯ್ತು, ಕ್ಷಮಿಸ್ಬಿಡು. ಕಳ್ಳರ ಜೊತೆ ಇರ್ಬೋದು, ಆದ್ರೆ ನಂಬಿಕೆ ದ್ರೋಹ ಮಾಡಿದವ್ರ ಜೊತೆ ಇರೋದಕ್ಕೆ ಸಾಧ್ಯನೇ ಇಲ್ಲ. ಮಾಯಾ, ಏನ್ ನೋಡ್ತಿದ್ಯಾ? ಬಾ ಹೋಗೋಣ. ಕೋದಂಡ, ಕೋದಂಡ. ವಸು, ಸಮಾಧಾನ ಮಾಡ್ಕೊ. ದಯವಿಟ್ಟು ಎಲ್ಲರೂ ಸಮಾಧಾನ ಮಾಡ್ಕೊಳ್ಳಿ. ಈಗ ನಾವೇನೇ ಹೇಳಿದ್ರು ಕೇಳೋ ಪರಿಸ್ಥಿತಿಲಿ ಅವನಿಲ್ಲ. ಮನೆಗೆ ಹೋಗೋಣ, ಮನೆಗೆ ಹೋಗಿ ಮಾತಾಡೋಣ, ಆಮೇಲೆ ಎಲ್ಲ ಸರಿ ಹೋಗುತ್ತೆ. ಹೇಗ್ರಿ, ಹೇಗ್ ಸಮಾಧಾನ ಮಾಡ್ಕೊಳ್ಳೋದು? ಕೋದಂಡ ಇಷ್ಟು ವರ್ಷದಲ್ಲಿ ಯಾವತ್ತೂ ಹೀಗೆಲ್ಲ ಮಾತಾಡಿರ್ಲಿಲ್ಲ. ಎಂತೆಂತ ಮಾತಾಡ್ಬಿಟ್ಟ ನೋಡಿದ್ರ? ಹೆತ್ತವರಾಗಿ ನಾವು ಅವನ ಬದುಕನ್ನ ಹಾಳು ಮಾಡ್ತೀವ? ನಮ್ಮ ಮಾತಿಗಿದ್ದ ನಿನ್ನೆ ಮೊನ್ನೆ ಬಂದವ್ರ ಮಾತೇ ಹೆಚ್ಚಾಯ್ತಾ ಅವನಿಗೆ?